ಜಾತಿ ಗಣತಿ ಕೇವಲ ತೋರಿಕೆಗೆ ಮಾತ್ರ ಆಗಬಾರದು, ಅದು ಸರಿಯಾಗಿ ಆಗಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದಲೇ ಮುಂದಿನ ಜನಗಣತಿ ಸಂದರ್ಭದಲ್ಲಿ ಜಾತಿ ಗಣತಿ ಮಾಡಲಾಗುತ್ತೆ ಅನ್ನುವ ಆದೇಶ ಹೊರಬಿದ್ದ ನಂತರ ಅದು ಸುಮ್ಮನೆ ನಾಮಕಾವಸ್ಥೆಗೆ ಆಗಬಾರದು, ಅದು ಸರಿಯಾಗಿ ಆಗಬೇಕು. ಸರ್ವೆ ಮಾಡೋದಕ್ಕೆ 550 ಕೋಟಿ ನಿಗದಿ ಮಾಡಿದ್ದಾರೆ, ಆದರೆ ಅದಕ್ಕೂ ಹೆಚ್ಚು ಹಣ ಬೇಕಾಗತ್ತೆ. ಕೇಂದ್ರ ಸರ್ಕಾರದ ಒಳ್ಳೆ ನಿರ್ಧಾರಕ್ಕೆ ನನ್ನ ಪ್ರಶಂಸೆ ಯಾವತ್ತೂ ಇದೆ ಅಂತ ಹೇಳಿ ಖರ್ಗೆ ಮಾತನಾಡಿದ್ದಾರೆ. ಜಾತಿ ಗಣತಿ ನಿರ್ಧಾರ ಇಲೆಕ್ಷನ್ ಗಿಮಿಕ್ ಅನ್ನೋದು ಸರಿಯಲ್ಲ, ಎಲ್ಲವನ್ನ ಅನುಮಾನದಿಂದ ನೋಡೋದು ಬೇಡ ಅಂತ ಸ್ವತಃ ಖರ್ಗೆ ಅವರೇ ಮಾತಾಡಿದ್ದಾರೆ. RSS ಮೀಸಲಾತಿ ವಿರೋಧವಿದೆ, ಜಾತಿ ಗಣತಿಗೆ ವಿರೋಧ ಬೇಡ, ಜಾತಿ ಗಣತಿ ಕೇವಲ ತೋರಿಕೆಗೆ ಆಗಬಾರದು, ಅದು ಸರಿಯಾಗಿ ಆಗಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಶಂಸೆಯ ಜೊತೆಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಎಜುಕೇಶನ್ ಅದಕ್ಕೆ ಇವತ್ತೇನಾಗಿದೆ, ಇದು ಸೆನ್ಸಸ್ನಲ್ಲೇ ಇದನ್ನು ಮಾಡಬೇಕನ್ನೋದು ಇದು ಒಳ್ಳೆ ಸ್ಟೆಪ್ ಇದೆ. ಆದರೆ ಇದು ಬೇಗನೆ ಆಗಬೇಕು. ಒಂದು, ತೋರಿಕೆಗೆ ಇರಬಾರ್ದು. ಎರಡು, ಮೂರನೇದಾಗಿ ಎಕನಾಮಿಕ್ ಮತ್ತು ಎಜುಕೇಷನಲ್ ಸರ್ವೆ ಪರ್ಫೆಕ್ಟ್ ಆಗಿ ಎಲ್ಲ ಜನರಿಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥದ್ದೇ ಅನಿಸಿಕೆ ನಮ್ಮದಿದೆ. ಇದನ್ನು ನಾನು ಇನ್ನೂ ಕೂಡ ವೆಲ್ಕಮ್ ಮಾಡಿದ್ದೇನೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಇದನ್ನು ವೆಲ್ಕಮ್ ಮಾಡಿದ್ದಾರೆ. ಅದಕ್ಕಾಗಿ ಇದು ಆದಷ್ಟು ಬೇಗನೆ ಮುಂದುವರಿಬೇಕು. ಮತ್ತು ಈಗೇನು ಬರೇ ಒಂದು 550 ಕೋಟಿ ರೂಪಾಯಿ ಇದಕ್ಕೆ ಸರ್ವೆಗೆ ಇಟ್ಟಿದ್ದಾರೆ, ಅದನ್ನು ಎದಕ್ಕೂ ಸಾಲದಿಲ್ಲ. ಅದು ಸುಮ್ಮನೆ ಒಂದು ನಾಮಿನಲ್ ಟೋಕನ್ ಗ್ರಾಂಟ್ ಇಟ್ಟಿದ್ದಾರೆ. ಈಗ ಇದಕ್ಕೆ ಹೆಚ್ಚಿನ ಅಲಾಟ್ಮೆಂಟ್ ಮಾಡಿ ಟೈಮ್ ಲಿಮಿಟ್ ಕೊಡಬೇಕು. ಇದು ಏನು 1 ತಿಂಗಳು 2 ತಿಂಗಳು 3 ತಿಂಗಳದಾಗ ಮಾಡ್ತಾರೋ, ಇದಕ್ಕೆ ಟೈಮ್ ಲಿಮಿಟ್ ಕೊಟ್ಟು ತಕ್ಷಣ ಜಾರಿಯಲ್ಲಿ ತರ್ತಕ್ಕಂಥದ್ದು ಆಗಬೇಕು. ಅದಕ್ಕೆ ಇವತ್ತೇನಾಗಿದೆ ಇದು